ನಮಸ್ತೆ ಎಲ್ಲರಿಗೂ ಸ್ನೇಹಿತರಿಗೂ. ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾಯಿದ್ರು ಯಾವ ಥರ ವರ್ಕ್ ಮಾಡಬೇಕು, ಯಾವ ಥರ ಬಿಸ್ ಗ್ರೂಪ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ನೀವು ಪಾರ್ಟ್ ಟೈಮ್ ವರ್ಕ್ ಮಾಡ್ತಿರೋದು ಯಾವ ಥರ ವರ್ಕ್ ಮಾಡ್ತಾಯಿದ್ದಾರೆ ದಯವಿಟ್ಟು ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ಸೊ ನಾನು ಬಂದುಬಿಟ್ಟು ಬಿಸ್ ಗ್ರೂಪ್ ಅಂತ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇರೋದು. ಇದು ಬಂದುಬಿಟ್ಟು ಇದು ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಕಂಪ್ನಿ ಆಗಿರುತ್ತೆ. ಸೊ ಇದು ಮೇನಾಗಿ ಬಂದು ಇದು ಫೌಂಡೆಡ್ ಆಗಿರೋದು ಅಂದರೆ ಯಾವತ್ತು ಉಟ್ಕೊಂಡಿರೋದು ಒಂದು ಹೆಸರು ಕ್ರಿಯೇಟ್ ಆಗಿರೋದು ಬಂದುಬಿಟ್ಟು 26 ಮೇ 2020ನಲ್ಲಿ 26 ಮೇ 2020ನಲ್ಲಿ ಕ್ರಿಯೇಟ್ ಆಗಿರೋದಂಥದ್ದು. ಸೊ ನೀವು ಹೋಗ್ಬಿಟ್ಟು ಇದನ್ನು ಕ್ಲಿಯರಾಗಿ ಚೆಕ್ ಮಾಡ್ಬೋದು, ಯಾವಾಗ ಫೌಂಡೆಡ್ ಆಗಿರೋದು, ಯಾವ ಥರ ಕಂಪ್ನೀಸ್ ಅಂತ ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಇದು ಮೇನಾಗಿ ಬಂದುಬಿಟ್ಟು ಸ್ಟೂಡೆಂಟು, ಹೌಸ್ ವೈಫು ಯಾರಾದರೂ ಬೇಕಾದ್ರೂ ಮಾಡ್ಬೋದು. ನೀವು ಫ್ರೀಯಾಗಿ ಇದ್ದ ಟೈಮಲ್ಲಿ ಪಾರ್ಟ್ ಟೈಮಿಗೆ ಮೇಯ್ನಾಗಿ ಬಂದುಬಿಟ್ಟು ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡುವಂಥದ್ದು ಇದು. ಸೊ ಇದರಲ್ಲಿ ಮೇಯ್ನಾಗಿ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಲೀಗಲ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಬಂದುಬಿಟ್ಟು ಈ ಕೋರ್ಸಸ್ ಬೆನಿಫಿಟ್ಸ್ ಯಾವ ಥರ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಸ್ಕೋಪ್, ನಿಮಗೆ ಕೋರ್ಸಸ್ ಮಾಡಿದ್ರೆ ಯಾವ ಥರ ಸ್ಕೋಪ್ ಇದೆ, ನೆಕ್ಸ್ಟ್ ಫ್ಯೂಚರ್ ಯಾವ ಥರ ಇದೆ, ಇದರಿಂದ ಯಾವ ಥರ ಅರ್ನಿಂಗ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತೇನೆ. ನೆಕ್ಸ್ಟ್ ಬಂದುಬಿಟ್ಟು ಅರ್ನಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಯಾವ ಥರ ಮಾಡಬೇಕು, ಅರ್ನಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮಾಡಿ ನೆಕ್ಸ್ಟ್ ಅರ್ನಿಂಗ್ ಯಾವ ಥರ ಮಾಡೋದು. ಸೊ ಇದ್ರ ಬಗ್ಗೆ ಮೇನಾಗಿ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ, ಓಕೆನಾ. ನೆಕ್ಸ್ಟ್ ಮೇನಾಗಿ ಹೋಗುವ ಲೀಗಲ್ ಯಾವ ಥರ ಚೆಕ್ ಮಾಡೋದು, ಕಂಪ್ನಿ ಲೀಗಲ್ ಹೌದಾ ಅಲ್ವಾ. ಪಾರ್ಟ್ ಟೈಮಿಗೆ ವರ್ಕ್ ಮಾಡ್ತಾಯಿದ್ರೆ ನಾವು ಕಂಪ್ನಿ ಲೀಗಲ್ ಅಂತ ಯಾವ ಥರ ಚೆಕ್ ಮಾಡೋದು. ಸೊ ಹೋಗ್ಬಿಟ್ಟು ನೀವು MCA ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಕಂಪ್ನಿ ಅಂತ ಯಾವ ಥರ ಚೆಕ್ ಮಾಡೋ ಅಂತ ಹೇಳಿದ್ರೆ ಗೂಗಲಿಗೆ ಹೋಗ್ಬಿಟ್ಟು MCA ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಅಂತ ಹೊರಬಿಟ್ರೆ ನೀವು ಡೈರೆಕ್ಟ್ ಹೋಗ್ಬಿಟ್ಟು ಲಾಗಿನ್ ಕೊಟ್ಬಿಟ್ಟು ನೀವು ಅಲ್ಲಿ ಹೋಗ್ಬಿಟ್ಟು ಕಂಪನಿ ಹೆಸರನ್ನು ಹಾಕಿಬಿಟ್ಟು ನೀವಲ್ಲಿ ಕೊಟ್ಬಿಟ್ರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡ್ರೆ ನೀವು ಅಲ್ಲಿ ಕೊಡುತ್ತೆ, ನಿಮಗೆ ಚೆಕ್ ಬರುತ್ತೆ ಅಲ್ಲಿ ಅಲೋಕೇಟೆಡ್ ಅಂತ ಹೇಳ್ಬಿಟ್ಟು. ಸೊ ಅಲೋಕೇಟೆಡ್ ಅಂತ ಬಂದುಬಿಟ್ರೆ ಅದು ಕಂಪನಿ ರಿಜಿಸ್ಟರ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಪ್ರತಿಯೊಂದು ಕಂಪ್ನಿಯಲ್ಲಿ ಕೊಡ್ತಿರೋ ಎಲ್ಲ ಕಂಪ್ನಿಗಳ ಎಕ್ಸಾಂಪಲ್ ಎಲ್ಲ ಕೊಡ್ತಾ ಇದ್ದೀನಿ. ಸೊ ಎಲ್ಲ ಕಂಪ್ನಿಗಳು ಹೋಗ್ಬಿಟ್ಟು ನೀವು ಚೆಕ್ ಮಾಡಿದ್ರೆ ಅಪ್ರೂವಲ್ ಆಗಿದ್ರೆ ಮಾತ್ರ ಅದು ಲೀಗಲ್ ಅಂತ ಹೇಳ್ಬಿಟ್ಟು. ಸೊ ಇಷ್ಟೇ, ಇನ್ನೇನಿಲ್ಲ. ಸೊ ಲೀಗಲ್ ಅಂತಕ್ಕಂಥದ್ದು ಯಾವತ್ತೂ ನಮ್ಗೆ ಬೆನಿಫಿಟ್ ಆಗಿರುತ್ತೆ. ಸೊ ಇಲ್ಲೀಗಲ್ ಅಂಥದ್ದು ಯಾವುದೇ ಇಲ್ಲ ಇದರಲ್ಲಿ. ಸರ್ಟಿಫಿಕೇಟು ಟ್ರೈನಿಂಗ್ ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಕೋರ್ಸಸ್ ಯಾವುದಾದ್ರು ಬರುತ್ತೆ ಅಂತ ಹೇಳಿದ್ರೆ ಮೇನಾಗಿ ಬಂದುಬಿಟ್ಟು ಇದರಲ್ಲಿ ಮಾರ್ಕೆಟಿಂಗ್ ಮಾಸ್ಟ್ರಿ ಮೇನಾಗಿ ಬರುತ್ತೆ. ಫಸ್ಟ್ ಮಾರ್ಕೆಟಿಂಗ್ ಮಾಸ್ಟ್ರಿ, ನೆಕ್ಸ್ಟ್ ಬಂದುಬಿಟ್ಟು ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ನೆಕ್ಸ್ಟ್ ಬಂದುಬಿಟ್ಟು ಟ್ರಾಫಿಕ್ ಮಾಸ್ಟ್ರಿ, ಅದಾದಮೇಲೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಲಾಸ್ಟ್ ಬಂದುಬಿಟ್ಟು ಫಿನಾನ್ಸ್ ಮಾಸ್ಟ್ರಿ. ಸೊ ಈ ಕೋರ್ಸಸ್ ಬೆನಿಫಿಟ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಬಂದುಬಿಟ್ಟು ನಿಮಗೆ ಮಾರ್ಕೆಟಿಂಗ್ ಮಾಸ್ಟರ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಥರ್ಡ್ ಒಂದು ಬಂದುಬಿಟ್ಟು ನಿಮಗೆ ಟ್ರಾಫಿಕ್ ಮಾಸ್ಟರ್ ಬರುತ್ತೆ, ಇನ್ಫ್ಲುಯೆನ್ಸ್ ಮಾಸ್ಟರ್ ಬರುತ್ತೆ, ಫಿನಾನ್ಸ್ ಮಾಸ್ಟರ್ ಬರುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಮಾರ್ಕೆಟಿಂಗ್ ಮಾಸ್ಟ್ರಿ ಬಗ್ಗೆ ನಾನು ಹೆಚ್ಚಾಗಿ ಹೇಳೋಕ್ಕೆ ಹೋಗಲ್ಲ. ಸೊ ಮಾರ್ಕೆಟಿಂಗ್ ಮಾಸ್ಟ್ರಿ ಬಂದುಬಿಟ್ಟು ಅದು ಹೋಪ್ ಇರುವಂಥದ್ದು ಕಮ್ಮಿ. ಸೊ ಚೆನ್ನಾಗಿದೆ ಅದು, ಬಟ್ ಇದರಲ್ಲಿ ನಾವು ಕೋರ್ಸಸ್ಸಲ್ಲಿ ಇರುವಂಥದ್ರಲ್ಲಿ ಸ್ವಲ್ಪ ಕಮ್ಮಿ ಹೋಪ್ ಇರುವಂಥದ್ದು ಮಾರ್ಕೆಟಿಂಗ್ ಮಾಸ್ಟ್ರಿ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ನೆಕ್ಸ್ಟ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಇದಿಷ್ಟು ಬಂದುಬಿಟ್ಟು ಇದು ಒಂದು ಒಳ್ಳೆ ಹೋಪ್ ಇರುವಂತಹ ಒಂದು ಕೋರ್ಸ್ಗಳಾಗಿರುತ್ತೆ. ಸೊ ಇಲ್ಲಿ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಅಂತ ಹೇಳಿದ್ರೆ ಈಗ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇರುತ್ತೆ. ಸೊ ಯಾವುದೇ ನಿಮ್ಮೊಂದು ಪ್ರಾಡಕ್ಟ್ ತೊಗೊಳ್ಳಿ, ಈಗ ಮೊಬೈಲ್ ತೊಗೊಳ್ಳಿ, ಯಾವುದೇ ಮೊಬೈಲ್, ಶರ್ಟ್ಸ್, ಪ್ರತಿಯೊಂದು ಯಾವುದೇ ಆಕ್ಸೆಸರಿ ಪ್ರಾಡಕ್ಟ್ಸು ಇಲ್ಲ ಕಾಸ್ಮೆಟಿಕ್ಸ್ ಯಾವುದೇ ತೊಗೊಳ್ಳಿ, ಕಾಸ್ಮೆಟಿಕ್ಸ್ ಯಾವುದೇ ಪ್ರತಿಯೊಂದು ಪ್ರಾಡಕ್ಟ್ನ ನೀವು ಪ್ರಮೋಟ್ ಮಾಡುವಂಥದ್ದು, ಬ್ರ್ಯಾಂಡ್ನ ಪ್ರಮೋಟ್ ಮಾಡುವಂಥದ್ದು ಬ್ರ್ಯಾಂಡಿಂಗ್ ಮಾಸ್ಟ್ರಿ ಆಗುತ್ತೆ. ಸೊ ಪ್ರತಿಯೊಂದು ಕೋರ್ಸು ನಾನು ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ. ಬ್ರ್ಯಾಂಡಿಂಗ್ ಮಾಸ್ಟ್ರಿ ನಿಮಗೆ ಈಗ ಬ್ರ್ಯಾಂಡಿಂಗ್ ಮಾಸ್ಟ್ರಲ್ಲಿ ಇದಿಷ್ಟು ಕೋರ್ಸ್ಗಳು ಬರುತ್ತೆ. ಸ್ಕ್ರೀನಲ್ಲಿ ಕಾಣುವಂಥ ಎಲ್ಲ ಕೋರ್ಸ್ಗಳು ನಿಮಗೆ ಪ್ರೊವೈಡ್ ಮಾಡ್ತಾರೆ, ಪ್ಲಸ್ ಟ್ರೈನಿಂಗು ನಿಮಗೆ ವಿತ್ ಸರ್ಟಿಫಿಕೇಟ್ ಕೂಡ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ಫ್ಲುಯೆನ್ಸ್ ಮಾಸ್ಟ್ರು, ಟ್ರಾಫಿಕ್ ಮಾಸ್ಟ್ರು. ಈ ಟ್ರಾಫಿಕ್ ಮಾಸ್ಟ್ರು ಮತ್ತು ಇನ್ಫ್ಲುಯೆನ್ಸ್ ಮಾಸ್ಟ್ರಲ್ಲಿ ಎರಡರಲ್ಲೂ ಕೂಡ ನಿಮಗೆ ಫೇಸ್ಬುಕ್ನಲ್ಲಿ ಹಾಗೂ ಲಿಂಕ್ಡ್ಇನ್ನಲ್ಲಿ ಹಾಗೆ ಮತ್ತು ನಿಮಗೆ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಯಾವ ಥರ ಬ್ರ್ಯಾಂಡ್ನ ಪ್ರಮೋಟ್ ಮಾಡುವಂಥದ್ದು, ಯಾವ ಥರ ವರ್ಕ್ ಮಾಡಬೇಕು, ಯಾವ ಥರ ಟ್ರೈನ್ ತೊಗೊಬೇಕು. ಸೊ ಪ್ರತಿಯೊಂದು ಕೂಡ ನಿಮಗೆ ಟ್ರೈನಿಂಗ್ ಇರುತ್ತೆ, ವಿತ್ ಸರ್ಟಿಫಿಕೇಟ್ ಕೂಡ ಇರುತ್ತೆ. ಪ್ರತಿಯೊಂದು ಇಲ್ಲಿ ನಿಮ್ಮ ಸ್ಕ್ರೀನಲ್ಲಿ ಕಾಣುವಂಥ ಪ್ರತಿಯೊಂದು ಕೋರ್ಸ್ಗಳಿಗೂ ಟ್ರೈನಿಂಗ್ ವಿತ್ ಸರ್ಟಿಫಿಕೇಟ್, ನೀವು ಯಾವ ಥರ ವರ್ಕ್ ಮಾಡಬೇಕು, ಡೈಲಿ ಯಾವ ಥರ ಇನ್ಕಮ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಲಾಸ್ಟ್ ಬಂದುಬಿಟ್ಟು ನಿಮಗೆ ಬೆಸ್ಟ್ ಕೋರ್ಸಸ್ ಅಂತ ಹೇಳಿದ್ರೆ ನಾನು ತೊಗೊಂಡಿರೋದು ಇದನ್ನೇ. ಸೊ ಫಿನಾನ್ಸ್ ಮಾಸ್ಟರ್ ಬಂದುಬಿಟ್ಟು ಈಗ ಇದರಲ್ಲಿ ಸ್ಟಾಕ್ ಮಾರ್ಕೆಟಿಂಗು ಬಿಗಿನಿಂಗ್ ಬಂದುಬಿಟ್ಟು ನಿಮಗೆ ಹೇಳಿಕೊಡ್ತಾರೆ. ಇದರಲ್ಲಿ ಯಾವ ಥರ ವರ್ಕ್ ಮಾಡಬೇಕು, ಯಾವ ಥರ ಸ್ಟಾಕ್ ಮಾರ್ಕೆಟನ್ನು ನೀವು ಅನಲೈಸ್ ಮಾಡ್ಕೊಬೇಕು, ಲೈಕ್ ನಿಮಗೆ ಯಾವ ಥರ ವರ್ಕ್ ಮಾಡಿದ್ರೆ ಯಾವ ಥರ ಬೆನಿಫಿಟ್ನ ತೊಗೊಳ್ಬೇಕು, ಯಾವ ಥರ ಅರ್ನಿಂಗ್ ಎಷ್ಟು ಹಾಕಿದ್ರೆ ಎಷ್ಟು ಬೆನಿಫಿಟ್ ಸಿಗುತ್ತೆ ನಿಮಗೆ. ಸೊ ಇದನ್ನು ನಿಮಗೆ ಹೇಳಿಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು MS ಮಾಸ್ಟರ್ ಮೈಂಡು, ನೆಕ್ಸ್ಟ್ ಕಾಪಿ ರೈಟಿಂಗು, ಕಂಟೆಂಟ್ ರೈಟಿಂಗ್. ಸೊ ಇದೆಲ್ಲ ಹೆಚ್ಚು ಹೋಪ್ ಇರುವಂಥದ್ದು ಈ ಒಂದು ಬಿಸ್ ಗ್ರೂಪ್ನಲ್ಲಿ ನಿಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಗೆ ಹೇಳಿಕೊಡ್ತಾರೆ. ಸೊ ಬಂದುಬಿಟ್ಟು ನಾನು ಈ ಲೀಡರ್ಶಿಪ್ನ ತೋರಿಸ್ತಾ ಇದ್ದೀನಿ, ಲೀಡರ್ಶಿಪ್ ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಡೈಲಿ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ವೀಕ್ಲಿ ಮೀಟಿಂಗ್ ಕೂಡ ಇರುತ್ತೆ. ವೀಕ್ಲಿ ಮೀಟಿಂಗ್ ನಿಮಗೆ ಬೈ ಚಾನ್ಸ್ ನಿಮ್ಮ ಮೀಟಿಂಗ್ ಅಟೆಂಡ್ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ನೀವು ನನ್ನ ಮೆಂಟರ್ಶಿಪ್ ಕಡೆಯಿಂದ ನೀವು ಮೆಂಟರ್ಶಿಪ್ ಎನ್ರೋಲ್ ಆದರೆ ನಿಮಗೆ ವೀಕ್ಲಿ ಕನ್ನಡದಲ್ಲಿ ನಿಮಗೆ ಮೆಂಟರ್ಶಿಪ್ ಇರುತ್ತೆ, ಟ್ರೈನಿಂಗ್ ಇರುತ್ತೆ. ಸೊ ನನ್ನ ಕಡೆಯಿಂದ ನಿಮಗೆ ಟ್ರೈನಿಂಗ್ ಇರುತ್ತೆ.
ವೀಕ್ಲಿ ನೀವು ಟ್ರೈನಿಂಗ್ ಕೂಡ ತೊಗೊಂಡು ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನನ್ನ ಹತ್ರ ಕೇಳಿಕೊಂಡು ಸೊ ನಿಮಗೆ ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಯಾವ ಥರ ಬೆನಿಫಿಟ್ಟು, ಇದರಲ್ಲಿ ಏನು ಬರೀ ನಾವು ಜಾಯಿನ್ ಮಾಡಿಸೋ ವರ್ಕ್ ಸಿಗುತ್ತಾ ಅಂತ ಒಂದಷ್ಟು ಗಾಸಿಪ್ಸ್ಗಳಿದ್ದಾವೆ. ಸೊ ಜಾಯಿನ್ ಮಾಡಿಸೋದು ಏನಲ್ಲ, ಇದು ಮೇನ್ ಬಂದುಬಿಟ್ಟು ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್. ನೆಕ್ಸ್ಟ್ ಇನ್ನೊಂದು ಫ್ರೀಲ್ಯಾನ್ಸಿಂಗ್. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ನೆಕ್ಸ್ಟ್ ಒಂದು ಕಡೆ ಮಾಡ್ಬೋದು, ನೀವು ಫ್ರೀಲ್ಯಾನ್ಸಿಂಗ್ ಕೂಡ ಮಾಡ್ಬೋದು. ಫ್ರೀಲ್ಯಾನ್ಸಿಂಗ್ ಯಾವ ಥರ ಮಾಡೋದು, ಫ್ರೀಲ್ಯಾನ್ಸಿಂಗ್ ಬಂದುಬಿಟ್ಟು ಈ ಕೋರ್ಸಸ್ಗಳನ್ನು ಮಾಡಿಕೊಂಡು ನಿಮ್ಮ ಅಪ್ಪರ್ಕು, ಲಿಂಕ್ಡ್ಇನ್ ಆ್ಯಂಡ್ ಇಂಡೀಡ್, ಸೊ ಈ ಥರ ಬಿಗ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಸರ್ಟಿಫಿಕೇಟನ್ನು ಕೂಡ ನೀವು ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಕಂಪ್ನಿ ಥ್ರೂ ಕಡೆಯಿಂದ ನಿಮಗೆ ಪ್ರಾಜೆಕ್ಟ್ ಬರುತ್ತೆ. ಸೊ ಪ್ರಾಜೆಕ್ಟ್ ಯಾವ ಥರ ಅಂದರೆ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ನೀವು ಯಾವುದು ಬೇಸಿಕ್ ನೀವು ಯಾವುದು ಕೋರ್ಸ್ಗಳನ್ನ ತೊಗೊಂಡಿರ್ತೀರ ಸೊ ಆ ಕೋರ್ಸ್ ಬೇಸ್ ಮೇಲೆ ನಿಮ್ಗೆ ವರ್ಕ್ಗಳು ಪ್ರೊವೈಡ್ ಆಗುತ್ತೆ. ಸೊ ನೀವು ಅದು ಯಾವ ಥರ ಮಾಡ್ಕೊಬೇಕಂದ್ರೆ, ಸೊ ಇದರಲ್ಲಿ ನಿಮ್ಗೆ ನೋಡಿ ಮೇನ್ ಬಂದುಬಿಟ್ಟು ಕಾಪಿ ರೈಟಿಂಗ್ ಇದೆ, ಕಂಟೆಂಟ್ ರೈಟಿಂಗ್ ಇದೆ, ಇಮೇಲ್ ಮಾರ್ಕೆಟಿಂಗ್ ಇದೆ, ಹೆಚ್ಚು ಹೋಪ್ ಇರುವಂಥ ಒಂದು ಕೋರ್ಸ್ಗಳು. ಸೊ ಇದನ್ನು ಮಾಡಿಕೊಂಡ್ರೆ ನೆಕ್ಸ್ಟ್ ಫ್ಯೂಚರ್ ನೀವು ಒಂದು ಪಾರ್ಟ್ ಟೈಮ್ನಲ್ಲಿ 2-3K ಡೈಲಿ ಇನ್ಕಮ್ ಅಂತೂ 100% ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ನಾನು ಕೂಡ ಇವಾಗ ಅರ್ನಿಂಗ್ ಮಾಡ್ತಾಯಿದ್ದೀನಿ. ನಾನು ಕೂಡ ನಿಮ್ಮಾಗೆ ಟೈಮ್ ವೇಸ್ಟ್ ಮಾಡಿಕೊಂಡು ನಾನು ಯೋಚನೆ ಮಾಡ್ತಾಯಿದ್ದೆ. ಸೊ ನಾನು ಒಂದಷ್ಟು ಥಿಂಕ್ ಮಾಡ್ಕೊಂಡು ಇದು ಫೇಕಾ ಫ್ರಾಡ್ ಯಾವ ಥರ ವರ್ಕ್ ಮಾಡೋದು ಹೌದಾ ಇಲ್ಲೋ ಅಂತ ನೋಡ್ಕೊಂಡು ಚೆಕ್ ಮಾಡಿಕೊಂಡು MCA ರಿಜಿಸ್ಟರ್ ಆಗಿದೆ, ನಾನು ಪ್ರತಿಯೊಂದು ಎಲ್ಲನೂ ತಿಳ್ಕೊಂಡು ನನ್ನ ಸೀನಿಯರ್ಸ್ನ ತಿಳ್ಕೊಂಡು ಸೊ ನೆಕ್ಸ್ಟ್ ಬಂದುಬಿಟ್ಟು ಜಾಯ್ನ್ ಆಗುತ್ತೆ. ಸೊ ಇದರಲ್ಲಿ ಒಳ್ಳೆ ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟ್ ಫ್ಯೂಚರ್ ನಿಮ್ಗೆ ಯಾವ ಥರ ಬೆನಿಫಿಟ್ ಸಿಗುತ್ತೆ, ಯಾವ ಥರ ಫ್ರೀಲ್ಯಾನ್ಸಿಂಗಿಂದ ಏನು ಸಿಗುತ್ತೆ. ಫ್ರೀಲ್ಯಾನ್ಸಿಂಗಿಂದ ಬಂದುಬಿಟ್ಟು ನಿಮಗೆ ನಿಮಗೆ ಅಪ್ವರ್ಕಿಂದ ಡೈರೆಕ್ಟ್ ವರ್ಕ್ ಸಿಗುತ್ತೆ. ಅಪ್ವರ್ಕ್ ಲೈಕ್ ನಿಮ್ಗೆ ಅಪ್ವರ್ಕು, ಲಿಂಕ್ಡ್ಇನ್, ಇಂಡೀಡು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಥರ ವರ್ಕ್ ಮಾಡಬೇಕು ಏನು ಅಂತೇಳಿ. ಸೊ ಇದರಲ್ಲಿ ನಿಮ್ಗೆ ಸಪ್ರೇಟ್ ಬಂದುಬಿಟ್ಟು ಓಕೆ ನಾನು ಸರ್ಟಿಫಿಕೇಟ್ ತೊಗೊಳ್ಳೋ ತನಕ ನಾನು ಟ್ರೈನಿಂಗ್ ತೊಗೊಳ್ಳೋ ತನಕ ಯಾವ ಥರ ವರ್ಕ್ ಮಾಡೋದು ಅಂತ ಹೇಳಿದ್ರೆ, ನೆಕ್ಸ್ಟ್ ಬಂದುಬಿಟ್ಟು ಸೈಡಲ್ಲಿ ನಿಮಗೆ ಅಫಿಲಿಯೇಟ್ ಯಾವ ಥರ ಕಮಿಷನ್ ಬರುತ್ತೆ ಅಂತ ನಿಮಗೆ ತೋರಿಸಿದ್ದು ಮಾಡಿ. ಯಾವುದು ಕೋರ್ಸಸ್ಗಳಿಲ್ಲ ನೀವು ಅಫಿಲಿಯೇಟ್ ಮಾಡ್ಕೊಂಡು ಅಂದರೆ ಎನ್ರೋಲ್ ಮಾಡಿಸ್ತೀರ, ಸೊ ಕಮಿಷನ್ ಈ ಥರ ಬರುತ್ತೆ ನಿಮಗೆ. ಕಮಿಷನ್ ಬಂದಾಗ ನೀವು ಡೈಲಿ ಇನ್ಕಮ್ ಈ ಥರ ಜನ್ರೇಟ್ ಮಾಡ್ಬೋದು. ಸೊ ನೀವು ಕೂಡ ಇದೇ ಥರ ಟ್ರೈನಿಂಗ್ ಕೂಡ ಕೊಡ್ಬೋದು. ಡೆಫಿನೆಟಾಗಿ ನಿಮಗೂ ಕೂಡ ಒಳ್ಳೆ ರೀತಿಯ ಬೆನಿಫಿಟ್ ಇದೆ ಸೊ ಈ ಬಿಸ್ಗುರುಕುಲ್ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಕಡೆಯಿಂದ ನಿಮಗೆ ವೀಕ್ಲಿ ಮೆಂಟರ್ಶಿಪ್ ಕೂಡ ಇರುತ್ತೆ. ಎನ್ರೋಲ್ ಆಗಲಿಕ್ಕೆ ನಾನು ಕೆಳಗಡೆ ಬಯೋದಲ್ಲಿ ಹಾಕಿದ್ದೀನಿ ಲಿಂಕ್ಗಳನ್ನು. ಸೊ ಲಿಂಕ್ನಲ್ಲಿ ಬಯೋದಲ್ಲಿ ನೀವು ಹೋಗಿಬಿಟ್ಟು ನಿಮಗೆ ಯಾವ ಕೋರ್ಸ್ಗಳು ಬೇಕು ಸೊ ಲಿಂಕ್ ಮಾಡಿಬಿಟ್ಟು ಎನ್ರೋಲ್ ಆದರೆ ಡೈರೆಕ್ಟು ನನ್ನ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಮೇಲ್ಗಡೆ ಸ್ಕ್ರೀನಲ್ಲಿ ಕೂಡ ನಂಬರ್ ಕಾಣ್ತಾ ಇದೆ. ಸೊ ನಂಬರ್ಗೂ ನೀವು ಕಾಲ್ ಮಾಡ್ಬೋದು, ಎನಿ ಟೈಮ್ ನಾನು ಅವೈಲೇಬಲ್ ಇರ್ತೀನಿ. ಸೊ ನೀವು ಯಾವ ಥರ ವರ್ಕ್ ಮಾಡಬೇಕು, ಯಾವ ಥರ ಇಂಟ್ರಡಕ್ಷನ್ ಪ್ರತಿಯೊಂದು ನಿಮಗೆ ನಾನು ಫಾಲೋಅಪ್ ಕೊಡ್ತೇನೆ. ಸೊ ಡೋಂಟ್ ವರಿ, ಡೆಫಿನೆಟ್ಲಿ ನೀವು ಕೂಡ ಅರ್ನಿಂಗ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ವೀಕ್ಲಿ ಮೆಂಟರ್ಶಿಪ್ ನಮ್ಮ ಕಡೆಯಿಂದ ನಾವು ಡೈರೆಕ್ಟ್ ಕನ್ನಡದಲ್ಲಿ ನಿಮಗೆ ಟ್ರೈನಿಂಗ್ ಕೂಡ ಇರುತ್ತೆ. ಸೊ ಡೆಫಿನೆಟ್ಲಿ ನೀವು ಕೂಡ ಅರ್ನಿಂಗ್ ಮಾಡ್ಬೋದು. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಕೆಳಗೆ ಡಿಸ್ಕ್ರಿಪ್ಷನ್ ನನ್ನ ಲಿಂಕ್ ಕೂಡ ಹಾಕಿದ್ದೀನಿ, ನನ್ನ ಇನ್ಸ್ಟಾ ಲಿಂಕ್ ಕೂಡ ಹಾಕಿದ್ದೀನಿ, ಹೋಗಿ ಫಾಲೋ ಮಾಡಿ. ಡೆಫಿನೆಟ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.